Vasan Eye Care Hospital, Banaswadi branch organized an awareness program titled Diabetic Walkathon on 19th November 2025. The event was inaugurated by the chief guest, Shri Jagdish I.K.S., Deputy Commissioner, Income Tax Department, Bangalore, along with Dr. Harshavardhan, an experienced ophthalmologist from Vasan Eye Care, who jointly led the ceremonial lamp to mark the beginning of the program. Addressing the gathering, the chief guest spoke about diabetes, emphasizing lifestyle habits. ವಿಶ್ವ ಮಧುಮೇಹ ದಿನಾಚರಣೆ ನವೆಂಬರ್ 14 ಇಡೀ ವರ್ಷ ಆಚರಿಸ್ತೀವಿ. ಅದರ ಪ್ರಯುಕ್ತ ನಮ್ಮ ವಾಸನ್ ಐ ಕೇರ್ ಕಡೆಯಿಂದ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕಥಾನ್ ಅಂತ ಅರೇಂಜ್ ಮಾಡಿದ್ವಿ. ಇದ್ರ ಮೇನ್ ಉದ್ದೇಶ ಏನಂತಂದರೆ ನಮ್ಮ ಪಬ್ಲಿಕಲ್ಲಿ ತುಂಬ ಜನಕ್ಕೆ ಡಯಾಬಿಟಿಸ್ ಡಯಾಬಿಟಿಸ್ ಅಂದರೆ ರಕ್ತದಲ್ಲಿ ಶುಗರ್ ಜಾಸ್ತಿ ಇರೋದು ಅಂತ ಅಷ್ಟೇ ಅಂದ್ಕೊತಾರೆ. ಅದಷ್ಟೇ ಅಲ್ಲ, ಡಯಾಬಿಟಿಸ್ ಇರೋದ್ರಿಂದ ಅದು ನಿಮ್ಮ ದೇಹದೊಳಗಿರೋ ಪ್ರತಿಯೊಂದು ಅಂಗ, ಕಣ್ಣಾಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಅಥವಾ ಹಾರ್ಟ್ ಆಗಿರ್ಬೋದು, ತುಂಬ ಅಂಗಗಳನ್ನು ಅದು ನಿಶ್ಶಬ್ದವಾಗಿ ಸ್ಲೋ ಆಗಿ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದನ್ನು ನಾವು ಪಬ್ಲಿಕ್ಕಾಗಿ ಅವೇರ್ನೆಸ್ ಮಾಡೋ ಪ್ರಯುಕ್ತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕಥಾನ್ ಅಂತ ಅರೇಂಜ್ ಮಾಡಿದ್ದೀವಿ. ಕಣ್ಣಿನ ಬಗ್ಗೆ ಹೇಳ್ಬೇಕು, ನಾವು ಕಣ್ಣಿನ ಡಾಕ್ಟ್ರೇ. ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಏನಿರ್ತಾರೆ, ನಮಗೆ ಡಯಾಬಿಟಿಸ್ ಇದೆ ಬಟ್ ನಮಗೆಲ್ಲ ಚೆನ್ನಾಗಿ ಕಾಣುತ್ತೆ, ನಮಗೇನು ತೊಂದರೆ ಇಲ್ಲ, ನಾವು ಯಾಕೆ ತೋರಿಸ್ಕೋಬೇಕು ಅಂತ ಇದಿರುತ್ತೆ. ಬಟ್ ಅವ್ರದ್ದು ಪ್ರಾಬ್ಲಮ್ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಲ್ಲ ಏನು ಪ್ರಾಬ್ಲಮ್ ಇದೆ ಅಂತ. ಅವರು ನಮ್ಮ ಕಡೆ ಬರೋಷ್ಟೊತ್ತಿಗೆ ಅವ್ರಿಗೆ ಇದೇನು ಸಿಮ್ಟಮ್ಸ್ ಬರೋ ಟೈಮಲ್ಲಿ ತುಂಬ ಲೇಟ್ ಆಗೋಗ್ಬಿಡುತ್ತೆ, ತುಂಬ ಡ್ಯಾಮೇಜ್. ಆವಾಗ ನಾವು ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಯಾರೇ ಡಯಾಬಿಟಿಸ್ ಇರೋರಲ್ಲಿ ಇವತ್ತು ನೀವು ಒಂದು ನಮ್ಮ ಕಡೆಯಿಂದ ತೊಗೊಂಡೋಗ್ಬೇಕು, ಏನು ಜನತೆ ಕಡೆ ಒಂದು ಮೆಸೇಜ್ ತೊಗೊಂಡೋಗ್ಬೇಕಂತಂದರೆ, ಎಲ್ಲರೂ ಡಯಾಬಿಟಿಸ್ ಇದ್ದರೂ ಕೂಡ ಇಲ್ಲದೇ ಅಂದರೂ ಕೂಡ ಎಸ್ಪೆಷಲಿ ಡಯಾಬಿಟಿಸ್ ಇರೋರು ಅಂದರೆ ಮಧುಮೇಹ ಇರೋರು ಅಂಥ ರೋಗಿಗಳು ನಿಯಮಿತವಾಗಿ ಒನ್ಸ್ ಇನ್ 6 months 6 ತಿಂಗಳಿಗೆ ಒಂದು ಸತಿ ಅಥವಾ 1 ವರ್ಷಕ್ಕೆ ಸತಿ ಮಿನಿಮಮ್ ಬಂದು ಚೆಕ್ ಮಾಡಿಸ್ಕೊಂಡು ಅದ್ರಿಗೇನಾದ್ರು ಟ್ರೀಟ್ಮೆಂಟ್ ಇದ್ದರೆ ದಯವಿಟ್ಟು ತಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಟ್ರೀಟ್ ಮಾಡೋದು ಒಂದೇ ಇದೆಲ್ಲ ಹೊಣೆಗಾರಿಕೆ ಅಲ್ಲ. ನಮ್ಮ ಹೊಣೆಗಾರಿಕೆ ಏನಂದರೆ ಪಬ್ಲಿಕಲ್ಲಿ ಅವೇರ್ನೆಸ್ ಮಾಡಿ ಅವರಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕರಿತೀವಿ. ಅಂದರೆ ರೋಗ ಬರೋದನ್ನೇ ಮುಂಚೆನೇ ತಡೆಗಟ್ಬಿಡು. ಆ ಪ್ರಯುಕ್ತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕಥಾನ್ ಅರೇಂಜ್ ಮಾಡಿದ್ದೀವಿ. ಸೊ ಪಬ್ಲಿಕ್ಕಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ನಿಮ್ಮ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿ, ನಿಯಮಿತವಾಗಿ ಎಕ್ಸಸೈಸ್ ಮಾಡಿ, ನಿಮ್ಮ ಡಯಟ್ಸ್ನ ಅಂದರೆ ಆಹಾರ ಏನು ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಯಮಿತವಾಗಿ ನಿಮ್ಮ ಬ್ಲಡ್ ಶುಗರ್ ಚೆಕಪ್ ಮಾಡಿಸ್ತಾ ಇರಿ. ಹಾಗೆ ನೀವು ಎಲ್ಲ ಕಣ್ಣಾಗಲಿ ಕಿಡ್ನಿ ಆಗಲಿ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡ್ರೆ ನೀವು ಆರೋಗ್ಯಕರವಾಗಿರ್ಬೋದು, ನಾವು ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ಬೋದು. ಅರೌಂಡ್ ಒಂದು 2 kilometers ಮಾಡ್ತೀವಿ. ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ನಮ್ಗೆ ಪೊಲೀಸ್ ಕಡೆಯಿಂದ ಅಷ್ಟು ಸಿಕ್ಕಿದೆ. ಸೊ ವಿ ವಾಂಟ್ ಟು ರೀಚ್ ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್. ಎಷ್ಟೊಂದು ನಾವು ಇದು ಮಾಡಿದರೆ ಅದರಲ್ಲಿ ನಿಮ್ದು ರೂಲ್ ಕೂಡ ಇದೆ. ನಿಮ್ಮ ಮುಖಾಂತರ ನಾವು ಎಲ್ಲರಿಗೂ ಹೇಳೋದು ಇಷ್ಟಪಡ್ತೀವಿ. ನೀವು ಯು ಆರ್ ಲೈಕ್ ಆ್ಯಂಪ್ಲಿಫೈಯರ್ಸ್. ನೀವು ತೊಗೊಂಡೋಗಿ ನಮ್ಮ ಜನತೆಗೆ ನಮ್ಮ ಮೆಸೇಜನ್ನು ತೊಗೊಂಡೋಗಿ. ಸೊ ರೆಗ್ಯುಲರಾಗಿ ನಿಮ್ಮ ಆರೋಗ್ಯ ಬರೀ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ, ರೋಗ ಬರದೇ ಇರೋದನ್ನು ತಡೆಗಟ್ಟೋದು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದೇರ್ ಓನ್ ಸೆಲ್ಫ್. Good morning. So the main motive and aim of this awareness walk is, diabetes is a very silent disease. Be it systemically or be it anywhere, you will not know the symptoms. So as you see now, cardiovascular diseases, stroke and even diabetic retinopathy, all these are complications of diabetes. Prevention is better than cure. So make the people aware, timely screening, help people protect their health, vision and improve the quality of life. Diabetes is a very silent disease. It mainly affects the vessels anywhere in the body. Retina is highly vascular compared to the other structures in the eye. So retina is the main part of the eye that will be affected by diabetes. In the initial stages, people will not present with any symptoms. They will not be even aware that they have something called as diabetic retinopathy. And it affects blood vessels only little, where the blood vessels begin to weaken and start oozing the contents. But in later stages, in advanced stages, the tiny blood vessels form in the retina that can burst and lead to hemorrhages inside the eye and even lead to retinal detachment, where surgical intervention will be required. So to prevent all this, timely awareness and screening are compulsory and necessary. So now people might be thinking, why diabetic retinopathy? Why do I have this disease when I've been diabetic since only a month? So it depends on duration of diabetes, increased blood sugars, any associated kidney disease or anemia. All this can further worsen this disease. So every 6 monthly or yearly checkup is mandatory for all the diabetics, even be it diabetes type 1 or type 2.